ಯುದ್ಧದ ವಾತಾವರಣ ನಿರ್ಮಾಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಇನ್ನು ಬಾಗಲಕೋಟೆಯಿಂದಲೂ ಕೂಡ ರಜಕ್ಕೆ ಅಂತ ಬಂದಿದ್ದಂಥ ಯೋಧರು ವಾಪಸ್ ಡ್ಯೂಟಿಗೆ ಅಂತ ತೆರಳ್ತಾ ಇದ್ದಾರೆ. ಒಂದು ವಾರದ ಹಿಂದೆ ಅಷ್ಟೇ ಮನೆಯಲ್ಲಿ ಕಾರ್ಯಕ್ರಮ ಇದ್ದಂಥ ಹಿನ್ನೆಲೆಯಲ್ಲಿ ಆಗಮಿಸಿದ್ರು. ಆದರೆ ಈ ಸಿಚುವೇಶನ್ನಲ್ಲಿ ಇಮಿಡಿಯೇಟ್ ಆಗಿ ವಾಪಸ್ ಬರಬೇಕು ಅನ್ನುವಂಥ ಬುಲಾವ್ ಬಂದಂಥ ಹಿನ್ನೆಲೆಯಲ್ಲಿ ಪತ್ನಿ ಕುಟುಂಬಸ್ಥರನ್ನ ಬಿಟ್ಟು ಸೇನೆಗೆ ಹೋಗೋಕೆ ಸಜ್ಜಾಗಿರೋದು. ವಾರದ ಹಿಂದೆ ಅಷ್ಟೇ ಮನೆಯಲ್ಲಿ ಕಾರ್ಯಕ್ರಮ ಇದೆ ಅಂತ ಆಗಮಿಸಲಾಗಿತ್ತು. ಜಮಖಂಡಿ ತಾಲೂಕಿನ ಎನಾಮ್ ಹಂಚಿನಾಳ ಗ್ರಾಮದ ಯೋಧ ಇವರು ಪಶ್ಚಿಮ ಬಂಗಾಳಕ್ಕೆ ತೆರಳಿದ್ದಾರೆ. ಯೋಧ ಮುತ್ತಪ್ಪ ಓಪಲ್ ದಿನ್ನಿ. ಸೇನೆಗೆ ಹೊರಟ ಮುತ್ತಪ್ಪನಿಗೆ ಕೇಕನ್ನು ಕತ್ತರಿಸಿ ಸೆಲೆಬ್ರೇಷನ್ ಮಾಡಲಾಗಿದೆ. ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆಯನ್ನ ಕೂಗಿದ್ದಾರೆ. ಇದೇ ಸಂದರ್ಭದಲ್ಲಿ ಕುಟುಂಬಸ್ಥರು ಬಾಗಲಕೋಟೆಯಿಂದಲೂ ಕೂಡ ಕರ್ತವ್ಯಕ್ಕೆ ತೆರಳೋಕೆ ಯೋಧ ಸಜ್ಜಾಗಿರುವಂಥದ್ದು. ರಜೆಗೆ ಬಂದಿದ್ದಂಥ ಯೋಧರಿಗೆ ಸೇನೆಯಿಂದ ಬುಲಾವ್ ಬಂದಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಯಾವ ಕೆಲಸಕ್ಕೆ ಯಾವ ಕಾರ್ಯಕ್ಕೆ ಅಂತ ಬಂದಿದ್ರು ಅದನ್ನೆಲ್ಲ ಅರ್ಧಕ್ಕೆ ಬಿಟ್ಟು ವಾಪಸ್ ತೆರಳ್ತಾ ಇದ್ದಾರೆ. ದೇಶ ಮೊದಲು, ಆಮೇಲೆ ಕುಟುಂಬ, ಆಮೇಲೆ ಊರು, ಆಮೇಲೆ ಎಲ್ಲವೂ ಅನ್ನುವಂಥ ನಿರ್ಧಾರದಲ್ಲಿ ನಮ್ಮ ಸೈನಿಕರು ಇರುವಂಥದ್ದು. ಒಬ್ಬೊಬ್ಬರದ್ದು ಒಂದೊಂದು ಕಥೆ. ವಾಪಸ್ ಹೋಗ್ತಾ ಇರೋರು ಕೆಲವರಿಗೆ ಅಪ್ಪ ಅಮ್ಮನಿಗೆ ವಯಸ್ಸಾಗಿತ್ತು ಅಂತ ಬಂದಿದ್ರು, ಇನ್ನು ಕೆಲವರಿಗೆ ಈಗ ತಾನೇ ಮದುವೆ ಆಗಿದೆ ಅಂತ, ಮತ್ತು ಕೆಲವರು ಮಗುವನ್ನು ನೋಡೋಕ್ಕಂತ ಬಂದಿದ್ರು, ಕೆಲವರು ತಂಗಿ ಮದುವೆ ಮಾಡೋದಕ್ಕೆ ಅಂತ ಬಂದಿದ್ರು, ಅಪ್ಪ ಅಮ್ಮನಿಗೆ ಆಪ್ರೇಷನ್ ಇದೆ ಅಂತ ಬಂದಿದ್ರು. ಎಲ್ಲ ಯಾವುದೇ ಕೆಲಸ ಕಾರ್ಯಗಳು ಮನೆಯದ್ದು ಆಗಿದ್ರೂ, ಸಂಭ್ರಮ ಆಗಿದ್ರೂ, ಕಷ್ಟದ ಪರಿಸ್ಥಿತಿ ಆಗಿದ್ರೂ ಅದನ್ನೆಲ್ಲ ಅರ್ಧಕ್ಕೆ ಬಿಟ್ಟು ಯಾವಾಗ ದೇಶ ಸೇವೆಗೆ ಮುಖ್ಯ, ಈ ದೇಶಕ್ಕೆ ನಿಮ್ಮ ಅವಶ್ಯಕತೆ ಇದೆ ಅನ್ನುವಂಥ ಬುಲಾವ್ ಬಂತೋ ಎಲ್ಲರೂ ವಾಪಸ್ ತೆರಳ್ತಾ ಇದ್ದಾರೆ. ಒಬ್ಬರು ಕೂಡ ನಾವು ಹೋಗಲ್ಲ, ನಮಗಾಗಲ್ಲ, ಈಗ ಬರಲ್ಲ, ರಜೆ ಮುಗ್ದಿಲ್ಲ, ಇದ್ಯಾವುದನ್ನು ಹೇಳ್ತಾ ಇಲ್ಲ. ಸೇನೆ ಯಾವಾಗ ಕರೀತು ಇಮಿಡಿಯೇಟ್ ಆಗಿ ರಿಟರ್ನ್ ಆಗ್ತಾ ಇರುವಂಥದ್ದು. ನೋಡಿ, ಅವರ ಮನೆಯವ್ರಿಗೂ ಕೂಡ ಒಂದು ಖುಷಿಯ ವಿಚಾರ, ಸಂಭ್ರಮದ ವಿಚಾರ. ಬೇಜಾರಂತೂ ಸಹಜವಾಗಿದ್ದೇ ಇರುತ್ತೆ. ಅಯ್ಯೋ ನೆನ್ನೆ ತಾನೇ ಬಂದರು, ಅಯ್ಯೋ ಒಂದು ವಾರದ ತಾನೇ ಹಿಂದೆ ಬಂದರು, 3 ವರ್ಷದಿಂದ ಬಂದಿರಲಿಲ್ಲ, 2 ವರ್ಷದಿಂದ ಬಂದಿರಲಿಲ್ಲ, ಮನೇಲಿ ಆ ಫಂಕ್ಷನ್ ಇತ್ತು, ಈ ಫಂಕ್ಷನ್ ಇತ್ತು, ಅದು ಯುದ್ಧದ ಸಂದರ್ಭ, ದಿನಕ್ಕೊಂದು ಸುದ್ದಿ ಕೇಳ್ತಾ ಇದ್ದೀವಿ, ಕ್ಷಣಕ್ಕೊಂದು ಸುದ್ದಿ ಕೇಳ್ತಾ ಇದ್ದೀವಿ, ಈ ಸಂದರ್ಭದಲ್ಲಿ ಹೆಂಗಪ್ಪ ಕಳಿಸೋದು ಅಂತ. ಬಟ್ ದೇಶ ಮೊದಲು, ರಾಷ್ಟ್ರ ರಕ್ಷಣೆ ಬಹಳ ಮುಖ್ಯ ಆಗತ್ತೆ. ಆ ಕಾರಣಕ್ಕಾಗಿ ತಮ್ಮೆಲ್ಲ ಜವಾಬ್ದಾರಿಯನ್ನು ಸೈನಿಕರು, ಸೈನಿಕರ ಕುಟುಂಬಸ್ಥರು ಮಾಡ್ತಾ ಇರುವಂಥದ್ದು. ಇದು ನಮ್ಮೆಲ್ಲರಿಗಾಗಿ ಮಾಡ್ತಾ ಇರುವಂಥ ತ್ಯಾಗ. ಅವ್ರ ಕುಟುಂಬಸ್ಥರು ಅಷ್ಟೇ. ನಾವೆಲ್ಲರೂ ನೆಮ್ಮದಿಯಲ್ಲಿರಬೇಕು, ಭದ್ರತೆಯಿಂದ ಇರಬೇಕು ಅನ್ನುವಂಥ ಕಾರಣಕ್ಕಾಗಿ ಸೇನೆಯವರು ಮತ್ತು ಸೇನೆಯ ಕುಟುಂಬಸ್ಥರು ನಮಗಾಗಿ, ಅಂದರೆ ಭಾರತೀಯ ಪ್ರಜೆಗಳಿಗಾಗಿ, ನಾಗರಿಕರಿಗಾಗಿ ಮಾಡ್ತಾ ಇರುವಂಥ ತ್ಯಾಗ ಇದು. ನಾವೆಲ್ಲರೂ ಯಾವತ್ತಿಗೂ ಅವ್ರುಗಳಿಗೆ ಚಿರಋಣಿಯಾಗಿ ಇರಬೇಕು. ಯಾಕಂದರೆ ಇಂಥ ಸಂದರ್ಭದಲ್ಲಿ ಅವರು ನಾವು ಹೋಗಲ್ಲ, ನಮಗೆ ಫ್ಯಾಮಿಲಿ ಮುಖ್ಯ, ನಾವು ಮನೇಲೇ ಇರ್ತೀವಿ ಅಂತ ಇದ್ದು ಬಿಟ್ಟಿದ್ರೆ ಸಮಸ್ಯೆಗಳಾಗ್ತಾಗಿತ್ತು. ಆದರೆ ನಮ್ಮ ಸೈನಿಕರು ಯಾವತ್ತೂ ಹಂಗೆ ಮಾಡಿಲ್ಲ. ಪಾಕಿಸ್ತಾನದಲ್ಲಿ ಎಲ್ಲ ರಿಸೈನ್ ಮಾಡಿ ಓಡ್ತಾ ಇದ್ರು. ಆದರೆ ನಮ್ಮಲ್ಲಿ ರಜಕ್ಕೆ ಬಂದವರು ಕೂಡ ವಾಪಸ್ ಬನ್ನಿ ಅನ್ನುವಂಥ ಬುಲಾವ್ ಬರ್ತಾ ಇದ್ದ ಹಾಗೇ ಯಾವ ಪರಿಸ್ಥಿತಿಲಿದ್ದೀವಿ, ನಮ್ಮ ಫ್ಯಾಮಿಲಿ ಯಾವ ಸಿಚುವೇಷನಲ್ಲಿದೆ, ಯಾವುದನ್ನು ಯೋಚನೆ ಮಾಡದೆ ದೇಶ ಯಾವ ಪರಿಸ್ಥಿತಿಲಿ ಇದೆ, ಈ ಸಂದರ್ಭದಲ್ಲಿ ನಮ್ಮ ಅವಶ್ಯಕತೆ ಏನಿದೆ ಅನ್ನೋದನ್ನು ತಿಳ್ಕೊಂಡು ಹೊರಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಅವರಿಗೆ ಇಡೀ ಫ್ಯಾಮಿಲಿಯವರು ಬಹಳ ಖುಷಿಯಿಂದ, ಹೆಮ್ಮೆಯಿಂದ, ಪ್ರೀತಿಯಿಂದ, ಗೌರವದಿಂದ ಬೀಳ್ಕೊಡುಗೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆರತಿ ಬೆಳಗ್ಗೆ ಕೇಕ್ ಕತ್ತರಿಸಿ ಸಂಭ್ರಮಿಸಿ, ಧೈರ್ಯ ತುಂಬಿ, ಆತ್ಮಸ್ಥೈರ್ಯ ತುಂಬಿ, ಏನೂ ಹೆದರ್ಕೋಬೇಡಿ, ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಕೆಲಸ ಮಾಡ್ತಾ ಇರೋದು ನಮ್ಮದು ರೆಜಿಮೆಂಟು 5 ಇಂಜಿನಿಯರ್ ರೆಜಿಮೆಂಟು. ಇವಾಗ ನಾನು ನನ್ನ ಮಗಳದ್ದು ಜಡಿ ತೆಗೆಸೋವಾಗ 15 ದಿವಸ ಲೀವ್ ಬಂದಿದ್ದೆ. ಇವಾಗ ಅದು ಜಡಿ ಎಲ್ಲ ತೆಗೆಸಿದ್ವಿ. ಆಮೇಲೆ ಈಗ ಆಪ್ರೇಷನ್ ಸಲುವಾಗಿ ನಮ್ಮ ಮೇಲಧಿಕಾರಿಗಳು ತಕ್ಷಣ ನೀವು ಡ್ಯೂಟಿಗೆ ಹಾಜರಾಗಬೇಕಂತ ನಮಗೆ ಮೆಸೇಜ್ ಮಾಡಿದರು. ಆದ ಕಾರಣ ನಾವು ಇವಾಗ ಹೋಗ್ತಾಯಿದ್ವಿ. ಜಮಖಂಡಿ ತಾಲೂಕು ಹುಲ್ಯಾಳ ಗ್ರಾಮದ ಇನಾಮ್ ಹಂಚಿನಾಳ ಗ್ರಾಮದ ನಿವಾಸಿಗಳು ನಾವು. ಎಷ್ಟು ದಿವಸ ಆಯ್ತು ನೀವು ಅಲ್ಲಿ ಆರ್ಮಿ ಕೆಲಸ? ನಾವು 13 ವರ್ಷ ಆಯಿತು ಸರ್ವಿಸ್ ಮಾಡ್ತಾಯಿದ್ದು. ಇವಾಗ ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ 1 ವರ್ಷದಿಂದ ಸರ್ವಿಸ್ ಮಾಡ್ತಾಯಿದ್ದೀವಿ. ಈಗ ಇಲ್ಲಿ ಏನಕ್ಕೆ ಬಂದಿದ್ದೀರಿ? ಇವಾಗ ನನ್ನ ಮಗಳದ್ದು ಜಡಿ ತೆಗೆಸಿತ್ತು. ಆದ ಕಾರಣ ನಾವು ಲೀವ್ ತೊಗೊಂಡು ಬಂದಿದ್ವಿ. ನಾವು ಲೀವ್ ಮೊಟಕುಗೊಳಿಸಿ ನಮಗೆ ಡ್ಯೂಟಿಗೆ ಹಾಜರಾಗಬೇಕು ಅಂತ ಆದೇಶ ಬಂತು. ಇವಾಗ ಹೋಗ್ತಾಯಿದ್ದೀವಿ. ಗುರಿ ಏನು? ಯಾವುದೇ ಕಾರಣಕ್ಕೂ ಭಾರತ ಯಾರ ಎದುರಿಗೂ ತಲೆ ತಗ್ಗಿಸ್ಬಾರದು ಅನ್ನೋದೇ ನಮ್ಮ ಧ್ಯೇಯ ವಾಕ್ಯ. ದೇಶಕ್ಕಾಗಿ ನಾವು ಪ್ರಾಣ ಕೂಡ ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ. ಭಾರತ್ ಮಾತಾ ಕಿ ಜೈ. जय जवान जय किसान, जय जवान जय किसान.
भारत माता की जय, भारत माता की जय, भारत माता की जय, वंदे मातरम, वंदे मातरम, जय जवान जय किसान, जय जवान जय किसान, भारत माता की जय, भारत माता की जय, भारत माता की जय.